ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಜಾರಿಯಲ್ಲಿರುವ ನಿಯಮಗಳನ್ನು ಉಲ್ಲಂಘಿಸಿ ಅನ್ಯ ಪದವೀಧರರಿಗೆ ಅವಕಾಶ ಕಲ್ಪಿಸಿರುವುದನ್ನು ವಿರೋಧಿಸಿ ನವಲೆಯಲ್ಲಿರುವ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮಂಗಳವಾರ ಮಳೆಯ ನಡುವೆಯೂ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ವಿಶ್ವವಿದ್ಯಾಲಯ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು ಆ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆನಂತರ ಪ್ರತಿಭಟನಾಕಾರರು ಮಾತನಾಡಿ, ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳು ಅತ್ಯಂತ ತಾಂತ್ರಿಕ ಸ್ವರೂಪದ್ದಾಗಿದ್ದು, ರೈತರಿಗೆ ವೈಜ್ಞಾನಿಕ ಕೃಷಿ ಸಲಹೆ, ಬೆಳೆ ನಿರ್ವಹಣೆ, ಮಣ್ಣಿನ ಆರೋಗ್ಯ ಕಾಪಾಡುವುದು, ಕೀಟ ಹಾಗೂ ರೋಗ ನಿಯಂತ್ರಣ, ರಸಗೊಬ್ಬರ ಮತ್ತು ಬೀಜಗಳ ಗುಣಮಟ್ಟದ ಮೇಲ್ವಿಚಾರಣೆ ಸೇರಿದಂತೆ ಮಹತ್ವದ ಜವಾಬ್ದಾರಿಗಳನ್ನು ಹೊಂದಿವೆ. ಆದ್ದರಿಂದ ಐಸಿಎಆರ್ ಮಾನ್ಯತೆ ಪಡೆದ ಕೃಷಿ ಹಾಗೂ ಕೃಷಿ ಸಂಬಂಧಿತ ಪದವೀಧರರಿಗೆ ಮಾತ್ರ ಈ ಹುದ್ದೆಗಳಲ್ಲಿ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು. ಈ ಕುರಿತು ಹಲವು ಬಾರಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಅನಿರ್ದಿಷ್ಟ ಹೋರಾಟ ಆರಂಭಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಿದ್ಯಾರ್ಥಿಗಳು ತಿಳಿಸಿದರು. ಈ ಹೋರಾಟವು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧವಲ್ಲ. ರೈತರ ಹಿತಾಸಕ್ತಿ, ಕೃಷಿ ಶಿಕ್ಷಣದ ಘನತೆ, ಕೃಷಿ ಇಲಾಖೆಯ ವೃತ್ತಿಪರತೆ ಹಾಗೂ ಸಾವಿರಾರು ಕೃಷಿ ಪದವೀಧರರ ನ್ಯಾಯಸಮ್ಮತ ಹಕ್ಕುಗಳನ್ನು ರಕ್ಷಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಭಟನಾಕಾರರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಗಳು ತಕ್ಷಣ ಮಧ್ಯಪ್ರವೇಶಿಸಿ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಕೃಷಿ ವಿದ್ಯಾರ್ಥಿಗಳು ಹಾಗೂ ರೈತ ಸಮುದಾಯದಲ್ಲಿರುವ ಆತಂಕವನ್ನು ನಿವಾರಿಸಬೇಕು ಎಂದು ಒತ್ತಾಯಿಸಿದರು. ಸಣ್ಣ ಬ್ರೇಕ್ ನಂತರ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಏನು ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಕೆಳದಿ ಶಿವಪ್ಪನಾಯಕ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸರ್. ಈ ಮೂಲಕ ಸರ್ ಇವತ್ತು ನಾವು ಪ್ರತಿಭಟನೆ ಮಾಡ್ತಿರುವಂತ ಮೂಲ ಉದ್ದೇಶ ಇಷ್ಟೇ ಸರ್. ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಸರ್, ಅನೇಕ ವರ್ಷಗಳಿಂದ ಕೃಷಿ ಇಲಾಖೆಯಲ್ಲಿ ನೇಮಕಾತಿನೇ ಆಗಿರ್ಲಿಲ್ಲ. ಈಗ ಬಹಳ ವರ್ಷ ಆದ್ಮೇಲೆ ನೇಮಕಾತಿ ಮಾಡ್ತಾ ಇದ್ದಾರೆ ಸರ್. ನಿಯಮಗಳ ಪ್ರಕಾರ ಏನಪ್ಪಾ ಅಂದ್ರೆ ಸರ್, ಕೃಷಿ ಪದವಿಯನ್ನ ಪಡೆದವರು ಅಂದ್ರೆ BSc ಹಾನರ್ಸ್ 4 ವರ್ಷ ಪಡೆದವರು, ಮತ್ತೆ ಕೃಷಿ ಅಲೈಡ್ ಸೈನ್ಸಸ್ ಈಗ BSc ಅಂದ್ರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇರ್ಬೋದು, ಇವ್ರುಗಳನ್ನ ಸರ್ 15% ಮತ್ತೆ ಶುದ್ಧವಾಗಿ ಏನಂದ್ರೆ ಕೃಷಿ ಪದವಿ ಸರ್ BSc ಹಾನರ್ಸ್ ಪಡೆದವ್ರಿಗೆ ಏನಂದ್ರೆ 85% ರಿಸರ್ವೇಶನ್ ಅಲ್ಲಿ ಕೊಟ್ಟಿದ್ರೆ ಸರ್. ಬಟ್ ಆದ್ರೆ KPSC ಅಲ್ಲಿ ತುಂಬಾ ಹಗರಣಗಳಾಗ್ತಿದೆ ಅಂತ ಹೇಳ್ಬಿಟ್ಟು ಈ ಎಕ್ಸಾಮ್ ಅನ್ನ ಸರ್ 2 years ಬ್ಯಾಕ್ ಕರೆದಿದ್ರು ಕೂಡ ಅದನ್ನ KA ಟ್ರಾನ್ಸ್ಫರ್ ಮಾಡಿದ್ರು ಸರ್. ಈಗ KA ಏನ್ ಮಾಡಿದಾರಪ್ಪ ಅಂತಂದ್ರೆ ಸರ್, ನಮಗೆ BE ಬಯೋಟೆಕ್ನಾಲಜಿ ಸರ್, ಅಂದ್ರೆ ಇದು ಈ ಪದವಿ ಏನಂತಂದ್ರೆ ಕೃಷಿಗೆ ಯಾವುದೇ ರೀತಿಯ ಒಂದು ಸಂಬಂಧ ಕೂಡ ಇಲ್ಲ ಸರ್. ಆ ಪದವೀಧರರನ್ನು ಕೂಡ ಈ ಎಕ್ಸಾಮ್ಗೆ ಎಲಿಜಿಬಲ್ ಮಾಡಿದ್ದಾರೆ ಸರ್. ಈಗ ನಮ್ಮ ಪ್ರಶ್ನೆ ಇಷ್ಟೇ ಸರ್, 4 ವರ್ಷ ಏನಂತಂದ್ರೆ BSc ಅಗ್ರಿಕಲ್ಚರ್ ಓದಿ, MSc ಅಗ್ರಿ ಓದಿ, PhD ಅಗ್ರಿ ಓದಿರೋರು ಕೂಡ ಈ ಕೃಷಿ ಅಧಿಕಾರಿ ಮತ್ತೆ ಕೃಷಿ ಸಹಾಯಕ ಅಧಿಕಾರಿ ಪರೀಕ್ಷೆನ ಬರೀತಾರೆ ಸರ್. ಈ ಇಷ್ಟೊಂದು ಜನ ನಾವೇ ಇಲ್ಲಿದ್ದಾಗ ಸರ್, ಕೃಷಿಯ ಒಂದು ಗಂಧಗಾಳಿ ಗೊತ್ತಿರೋದಂತ BE ಬಯೋಟೆಕ್ನಾಲಜಿ ತರಿಸಿದ್ರೆ ಅವರು ರೈತ ಸಮುದಾಯಕ್ಕೆ ಯಾವ ರೀತಿ ಒಂದು ಏನು ಸೇವೆ ಸಲ್ಲಿಸ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಸರ್.
ಅದಾದ್ಮೇಲಿಂದ ಸರ್ ಈಗ ನೋಡ್ಬೋದು ಏನಪ್ಪಾ ಅಂತಂದ್ರೆ ಸರ್ ಈ ಕೃಷಿ ಖಾಸೀಕರಣ ಇರ್ಬೋದು ಸರ್. ಮುಂಚೆ ಈಗ ಯೂನಿವರ್ಸಿಟಿಗಳಲ್ಲಿ ಎಷ್ಟೊಂದು ಸಬ್ ಕ್ಯಾಂಪಸ್ ಮಾಡ್ತಾ ಇದ್ದಾರೆ ಸರ್. ಈ ಪ್ರೈವೇಟೈಸೇಷನ್ ಮಾಡಿ ಇಲ್ಲಿನ ಸರ್ ನಾವು CET ಅಂದ್ರೆ ತುಂಬಾ ಕಷ್ಟಪಟ್ಟು ಒಳ್ಳೆ ರ್ಯಾಂಕಿಂಗ್ ಪಡೆದು ಈ ಡಿಗ್ರಿಗೆ ಸೇರ್ತೀವಿ ಸರ್. ಏನ್ ಭರವಸೆ ಅಂತಂದ್ರೆ ಒಂದು ಒಳ್ಳೆ ಕೃಷಿ ಇಲಾಖೆಯಲ್ಲಿ ಸೇರಿ ಏನಾದ್ರು ಸರ್ವ್ ಮಾಡ್ಬೋದು ಫಾರ್ಮಸಿಗೆ ಅಂತ ಹೇಳಿ ಸರ್. ಈಗ ಪ್ರೈವೇಟೈಸೇಷನ್ ಮಾಡಿ ದುಡ್ಡಿದವರೆಲ್ಲ ಪ್ರೈವೇಟ್ ಕಾಲೇಜಿಗೆ ಹೋಗ್ತಾರೆ ಸರ್. ಅಲ್ಲಿ ಅವರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ. ನಾವು ಇಲ್ಲಿ ಕೃಷಿ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪಡೋಷ್ಟು ಕಷ್ಟ ಅವರೇನೋ ಪಡಲ್ಲ ಸರ್. ಹಂಗಾಗಿ ಸರ್ ಏನಪ್ಪಾ ಅಂತಂದ್ರೆ ಶುದ್ಧವಾಗಿ ಏನಂತಂದ್ರೆ ಕೃಷಿ ವಿದ್ಯಾರ್ಥಿಗಳಲ್ಲಿ ಸೇರಿಸಬೇಕಂತ ಸರ್. ಇನ್ನೊಂದೇನಂದ್ರೆ ಸರ್ ನಿಮ್ಗೆ ಗೊತ್ತಿರಬಹುದು ಒಂದು ಲೈಸೆನ್ಸ್ ಏನಿರ್ತದೆ ಇನ್ಪುಟ್ಸ್ ಕೊಡೋದು ಫರ್ಟಿಲೈಸರ್ಸ್ ಅವೆಲ್ಲ ಏನಪ್ಪಾ ಅಂತಂದ್ರೆ ಕೃಷಿ ಒಂದು ಜ್ಞಾನ ಇರೋರಿಗೆ ಕೊಡಬೇಕು ಸರ್. ಅಂದ್ರೆ BSc ಅಗ್ರಿಕಲ್ಚರ್ ಇಲ್ಲಿ ತನ ಅಲ್ಲಿತ್ತು. ಆಮೇಲೆ ಈ ನಡುವೆ ಏನಪ್ಪಾ ಅಂದ್ರೆ ಸರ್ ದೇಸಿ ಪ್ರೋಗ್ರಾಮ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ ಸರ್. ಅದೇನಪ್ಪಾ ಅಂತಂದ್ರೆ ಒಂದು ವರ್ಷದ ಕೋರ್ಸು ವೀಕೆಂಡ್ ಅಲ್ಲಿ ಏನಂತಂದ್ರೆ ಇನ್ಪುಟ್ ಡೀಲರ್ಸ್ ಅಂದ್ರೆ ಎಕ್ಸಿಸ್ಟಿಂಗ್ ಇನ್ಪುಟ್ ಡೀಲರ್ಸ್ಗೆ ನಾವು ಎಂಪವರ್ ಮಾಡಿಬಿಟ್ಟು ಅವ್ರನ್ನ ಫಾರ್ಮರ್ಸ್ಗೆ ಹೆಲ್ಪ್ ಮಾಡಕ್ಕೆ ಇದು ಮಾಡ್ತೇವೆ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಸರ್ ಸ್ಟಾರ್ಟ್ ಮಾಡೋ ಉದ್ದೇಶ ಸರಿಗಿತ್ತು. ಬಟ್ ಈಗ ಏನಾಗಿದೆ ಅಂದ್ರೆ ಸರ್ ಈಗ 10th ಫೇಲ್ ಆಗಿರ್ತಾರೆ, PUC ಮುಗಿಸಿರ್ತಾರೆ, ಇವರೆಲ್ಲೂ ಕೂಡ ಏನಂತಂದ್ರೆ ಸರ್ ವಿಶ್ವವಿದ್ಯಾಲಯಗಳಲ್ಲಿ ಈ ದೇಸಿ ಪ್ರೋಗ್ರಾಮ್ ನ ಪಡ್ಕೊಂಡು 1 ವರ್ಷದಲ್ಲಿ ನಮ್ 4 ವರ್ಷದ ಪದವಿಗೆ ಈಕ್ವಲ್ ಆಗೋ ರೀತಿ ಅವ್ರಿಗೆ ಈಕ್ವಾಲಿಟಿ ಕೊಟ್ಟಿದ್ದಾರೆ ಸರ್. ಹಂಗಂದ್ರೆ ಈ ಕೆಲವು ವಿದ್ಯಾರ್ಥಿಗಳನ್ನ ಸರ್ ಕೃಷಿ ಪದವಿ ಮುಗಿಸಿದ ತಕ್ಷಣ ಒಂದು ಸ್ಟಾರ್ಟ್ಅಪ್ ಆಯ್ತು ಲೈಕ್ ಸೆಲ್ಫ್ ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಮಾಡ್ಬೇಕಂತ ಇಷ್ಟ ಇರುತ್ತೆ ಸರ್. ಇಂಥವರೆಲ್ಲ ಸರ್ ದುಡ್ಡಿರೋರು ಎಲ್ಲರೂ ದೇಸಿ ಪ್ರೋಗ್ರಾಮ್ ನ ಬರೀ 1 ವರ್ಷದಲ್ಲಿ 45 ದಿನಗಳ ಒಂದು ವೀಕೆಂಡ್ ಕೋರ್ಸ್ ನ ಮುಗಿಸ್ಕೊಂಡು ಅವರೆಲ್ಲರೂ ಇನ್ಪುಟ್ಸ್ ಅಂಗಡಿ ಆಗ್ತಾ ಕುಂತ್ರೆ ಸರ್ ರೈತರಿಗೂ ಏನಂದ್ರೆ ಅವ್ರು ಒಳ್ಳೆ ಒಂದು ಮಾಹಿತಿನ ಕೊಡಕ್ ಸಾಧ್ಯನೇ ಇಲ್ಲ. ಇಲ್ಲಿ 4 ವರ್ಷ ಡಿಗ್ರಿ ಓದಿ 3 ವರ್ಷ PhD ಮಾಡಿ 2 ವರ್ಷ MSc ಅಗ್ರಿ ಮಾಡುವಂತ ನಮ್ಮ ವಿದ್ಯಾರ್ಥಿಗಳ ಗತಿ ಏನನ್ನೋದು ಮುಖ್ಯ ಉದ್ದೇಶ ಸರ್. ಇನ್ನೊಂದು ಲಾಸ್ಟ್ ಆಗಿ ಹೇಳ್ಬೇಕಂದ್ರೆ ಸರ್ ಈಗ ಐಸರ್ ಮಾನ್ಯತೆ ಪಡೆದಂತ ವಿಶ್ವವಿದ್ಯಾಲಯದ ಕೃಷಿ ವಿದ್ಯಾರ್ಥಿಗಳಿಗೆ ಮಾತ್ರ ಕೃಷಿ ಅಧಿಕಾರಿಗಳಿಗೆ ಎಲಿಜಿಬಿಲಿಟಿ ಕೊಡಬೇಕಂತ ರೂಲ್ ಸರ್. ಬಟ್ ಆದ್ರೆ ರೈಟೆಕ್ ಕಾಲೇಜ್ ಏನಂತಂದ್ರೆ ಅದನ್ನ ಸರ್ ಅಬಾಲಿಷ್ ಮಾಡಿದ್ರು ಕೃಷ್ಣ ಬೈರೇಗೌಡ ಸರ್ ಇದ್ದಾಗ. ಬಟ್ ಆದ್ರೆ ಈ ಅಧಿಸೂಚನೆಯಲ್ಲಿ ಸರ್ ಮತ್ತೆ ಸೇರ್ಪಡೆ ಮಾಡಿದ್ರು ಹೈಟೆಕ್ ಕಾಲೇಜನ್ನ ಮತ್ತೆ BA ಬಯೋಟೆಕ್ನಾಲಜಿ ಕಾಲೇಜನ್ನ. ನಮ್ಮ ಬೇಡಿಕೆ ಅಂದ್ರೆ ಸರ್ ಇವೆರಡು ಕಾಲೇಜ್ಗಳನ್ನ ಸದಿಗಿಟ್ಟು ಮತ್ತೆ ಅಧಿಸೂಚನೆ ಹೊಡಿಸಿ ಎಕ್ಸಾಮ್ ಅನ್ನ ಮತ್ತೆ ಪೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್. 1 ವಾರದಲ್ಲಿ ಆ ಸರ್ಕಾರದಿಂದ ಆದ ತಪ್ಪುಗಳನ್ನ ತಿದ್ಕೊಂಡು ಆದಷ್ಟು ಬೇಗ ಈಗೇನು ಎಕ್ಸಾಮ್ ಕರೆದಿದೆ ಸರ್ ಆದಷ್ಟು ಬೇಗ ಈ ಎಕ್ಸಾಮ್ ನ ಮುಗಿಬೇಕು. ಪ್ರೈವೇಟೈಸೇಷನ್ ನಿಲ್ಲಿಸಬೇಕು ಸರ್. ಕೃಷಿ ವಿದ್ಯಾರ್ಥಿಗಳಿಗೆ ರೈತ ಸಮುದಾಯಕ್ಕೆ ಸಹಾಯ ಮಾಡ್ಬೇಕು ಅನ್ನೋದು ಮಾತ್ರ ಎಲ್ಲ ವಿದ್ಯಾರ್ಥಿಗಳ ಒಂದು ಬೇಡಿಕೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪವನ್ ಸರ್, ಕೃಷಿ ಮಹಾವಿದ್ಯಾಲಯ ವಿದ್ಯಾರ್ಥಿ ಸರ್.